त्रिविधतत्त्वनिर्वाहकं दयाञ्चितधृगञ्चलं दलितवादिवाग्वैभवं क्षमादिगुणसागरं शरणमेमि रामानुजम् श्रीविष्णुचित्तकुलनन्दन कल्पवल्लीं श्रीरङ्गराज हरिचन्दन योगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये यद्भ्रूभङ्गाप्रमाणं स्थिरचररचना तारतम्ये मुरारेः वेदान्तास्तत्त्वचिन्तां मुरभिदुरसि यत्पादचिह्नैस्तरन्ति भोगोपोद्घात केळीचुळकित भगवद्वैश्वरूप्यानुभावा सा नः श्रीरास्तृणीताम् अमृतलहरिधीलङ्घनीयैरपाङ्गैः कृष्णो रक्षतु नो जगत्त्रयगुरुः कृष्णं नमस्याम्यहं कृष्णे नामरशत्रवो विनिगताः कृष्णाय तस्मै नमः कृष्णादेव समुत्थितं जगदिदं कृष्णस्य दासोऽस्म्यहं कृष्णे तिष्ठति सर्वमेतदखिलं हे कृष्ण रक्षस्व माम् नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ती सोच्छिष्टायां सजिनिगलितं यावलात्कृत्य भुङ्क्ते गोदा तस्यै नम इदमिदं भूय एवास्तु भूयः अन्नवयल पुदुवै आण्डाळरङ्गर्क्कु पन्नु तिरुप्पाவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு சூடிக் கொடுத்த சுடற்கொடியே தொல்பாவை பாடி அருள வல்ல பல்வளையாய் நாடி நீ வெங்கடவர்க்கென்ன விதி என்ன இம்மாத்தம் நாங்கடவா வண்ணமே நல்கு சித்தம் சிறுகாலே வந்துன்னைச் சேவித்து உன் பொத்தாமரையடியே போத்தும் பொருள் கேளாய் பெத்தம்மை துண்ணும் குலத்தில் பிறந்து நீ குத்தேவலெங்களை கொள்ளாமல் போகாது இத்தப்பறை கொள்வான் அன்றுகான் கோவிந்தா எத்தக்கும் மேலே பிறவிக்கும் உந்தன்னோடு தோமே ஆவோம் உனக்கே நாமாள் செய்வோம் மத்தனம் காமங்கள் மாத்தேலோரெம்பாவாய் வங்கக்கடல் கடைந்த மாதவனை கேசவனை திங்கள் திருமுகத்து சேயிழையார் சென்னிரஞ்சி அங்கப்பறை கொண்டாத்தை அணி புதுவை பைங்கமலர் தண்டெறியல் பட்டர் பிரான் கோதை சொன்னார் செங்கற்பமிழ் மாலை 30 தப்பாமே இங்கிப்பரிசுரைப்பார்
ஈரிரண்டு மால்வரைத்தோள் சங்கன் திருமுகத்து செல்வத் திருமாலால் எங்கும் திருவருள் பெற்று இன்புருவரெம்பாவாய். ஆண்டாள் திருவடிகளே ಶರಣಂ. ಶ್ರೇಯಪತಿಯಾಗಿ ಅಖಿಲಹೇಯ ಪ್ರತ್ಯನೀಕ ಸಮಸ್ತ ಕಲ್ಯಾಣೈಕ ತಾನನಾದಂತಹ ಸರ್ವಸ್ಮಾತ್ಪರನಾದ ಪರಮಾತ್ಮನನ್ನ ದೇವಿ ಆಂಡಾಳ್ ಧನುರ್ಮಾಸದಲ್ಲಿ ಗೋಪಿಕೆಯರನ್ನು ಅನುಕಾರ ಮಾಡುತ್ತಾ ವ್ರತವನ್ನು ಮಾಡುತ್ತಿದ್ದಾಳೆ. ಇವಳ ವ್ರತ ಯಾವುದು ಎಂದರೆ ಪರಮಾತ್ಮನನ್ನೇ ಪತಿಯಾಗಿ ಪಡೆಯತಕ್ಕಂತಹದ್ದು, ಪರಮಾತ್ಮನಿಗೆ ಈ ಶರೀರದಲ್ಲಿಯೇ ಪೂರ್ಣವಾಗಿ ಸಮರ್ಪಣೆಯನ್ನು ಮಾಡಿಕೊಂಡು ಕೈಂಕರ್ಯವನ್ನು ಮಾಡತಕ್ಕಂತಹದ್ದು ಇವರ ಅನುಸಂಧಾನ. ಇನ್ನಾವ ಉಪಾಯಾಂತರಗಳನ್ನು ಸಾಧನಾಂತರಗಳನ್ನು ವರ್ಣ ಮಾಡುವವರು ಇವರಲ್ಲ. ಪರಮಾತ್ಮನನ್ನೇ ಉಪಾಯವಾಗಿ ಪರಮಾತ್ಮನನ್ನೇ ಉಪೇಯವಾಗಿ ವರ್ಣ ಮಾಡಿ ಅವನ ಚರಣಾರವಿಂದಗಳ ಕೈಂಕರ್ಯವನ್ನು ಅಪೇಕ್ಷೆ ಪಡ್ತಕ್ಕಂತಹ ಅದ್ಭುತವಾದ ಒಂದು ಅನುಸಂಧಾನವನ್ನು ದೇವಿ ಆಂಡಾಳ್ ಮಾರ್ಗಳಿ ನೀರಾಡುವಾನ್ ಎಂಬುದಾಗಿ ಅದನ್ನು ಅನುಸಂಧಾನ ಮಾಡುತ್ತಿದ್ದಾರೆ. ಇಂತಹ ಆ ಅನುಸಂಧಾನದಲ್ಲಿ ಸ್ವಲ್ಪ ಮಾತು ಕಡಿಮೆ ಮಾಡ್ತೀರಾ? ಒಂದು ಗಂಟೆ ಕಾಲ ಅಷ್ಟೆ. ಅಂತಹ ಕೃಷ್ಣಾನುಸಂಧಾನದಲ್ಲಿ ತೊಡಗಿದಂತಹ ದೇವಿ ಆಂಡಾಳ್ ಶ್ರೀವಿಲ್ಪತ್ತೂರೇ ನಂದಗೋಕುಲವಾಗಿ ಅಲ್ಲಿ ಇರ್ತಕ್ಕಂತಹ ಗೊಲ್ಲಬಾಲಕಿಯರೇ ಗೋಪಿಕೆಯರಾಗಿ ವಟಪತ್ರಶಾಹಿಯ ಸನ್ನಿಧಾನವೇ ನಂದಗೋಪನ ಭವನವಾಗಿ ಭಾವನಾ ವಿಶೇಷದಿಂದ ಗೋಪಿಕಾಭಾವ ಪೂರ್ಣವಾಗಿ ಆಂಡಾಳಲ್ಲಿ ಏರ್ಪಟ್ಟು ಇಡೆನಡೆயும் ಇಡೆಮುಡಿயும் ಮುಡೆನಾಕ್ರಮಮಾಯಿ ಬಿಟ್ಟದು ಎಂಬ ರೀತಿಯಲ್ಲಿ ಪರಿಪೂರ್ಣ ಗೋಪಕನ್ನಿಕೆಯಾಗಿ ಆಂಡಾಳಲಿಗೆ ಭಾವಾಭಿನಿವೇಶ ಏರ್ಪಟ್ಟು ಅಂತಹ ಭಾವನಾ ಪ್ರಕರ್ಷದಿಂದ ದೇವಿ ಆಂಡಾಳ್ ತಿರುಪ್ಪಾವೆಯನ್ನು ಗಾನ ಮಾಡಿ ಆ ಪರಮಾತ್ಮನ ಚರಣಾರವಿಂದಗಳಲ್ಲಿ ತಮ್ಮನ್ನು ಸಮರ್ಪಣೆ ಮಾಡಿಕೊಂಡು ಹಾಗೆ ಸಮರ್ಪಣೆ ಮಾಡಿಕೊಂಡಂತಹ ಈ ದಿವ್ಯವಾದ ಅನುಸಂಧಾನವನ್ನು ಯಾರು ಮಾಡ್ತಾರೆಯೋ ಅಂತಹ ಅನುಸಂಧಾನವನ್ನು ಕೇಳಿದಂತಹ ಪರಮಾತ್ಮ ಈರಿರಂಡು ಮಾಲ್ವರೈತ್ತೋಳ್ ಎಂಬುದಾಗಿ ಹೇಳ್ತಾಳೆ. ಪರಮಾತ್ಮ ಚತುರ್ಭುಜಯುಕ್ತನಾದವನು. ದೇವಿ ಆಂಡಾಳ್ ತಿರುಪ್ಪಾವೆಯನ್ನು ಗಾನ ಮಾಡಿದಾಗ ಒಂದೊಂದು ಪಾಶರವನ್ನು ಕೇಳಿದಾಗಲೂ ಆ ಪರಮಾತ್ಮನಿಗೆ ಎರಡೆರಡು ಭುಜಗಳು ಅಧಿಕವಾದವಂತೆ ಆನಂದದಿಂದ ಆ ಪರಮಾತ್ಮ ಈರಿರಂಡು ಮಾಲ್ವರೈತ್ತೋಳ್ ಎಂಬುದಾಗಿ ಹೇಳ್ತಾಳೆ. ಪರ್ವತದ ಶ್ರೇಣಿಗಳಂತೆ ಇರ್ತಕ್ಕಂತಹ ಪರಮಾತ್ಮನ ದೀರ್ಘವಾದ ಬಾಹುಗಳು, ಅಂತಹ ಪರ್ವತ ಶ್ರೇಣಿಯಂತಿರ್ತಕ್ಕಂತಹ ದೀರ್ಘವಾದ ಬಾಹುಗಳಿಂದ ಆ ಪರಮಾತ್ಮ ದ್ವಿಭುಜನಾಗಿದ್ದವನು ಚತುರ್ಭುಜನಾದ. ಚತುರ್ಭುಜ 8 ಆಯಿತು, 8 16 ಆಯಿತು, 16 64 ಆಯಿತು ಎಂಬುದಾಗಿ ಕೊನೆಗೆ ಪರಮಾತ್ಮ ಆಂಡಾಳ್ ಶಿತ್ತಂ ಸಿರುಹಾಲೈ ವಂಗಕ್ಕಡಲ್ ಪಾಶರವನ್ನು ಹಾಡುವ ವೇಳೆಗೆ ಪರಿಪೂರ್ಣವಾಗಿ ಶಾಖೋಪಶಾಖೆಗಳೊಡನೆ ಕೂಡಿದ ಕಲ್ಪಕ ವೃಕ್ಷದಂತೆ ಪರಮಾತ್ಮ ಅಪರಿಮಿತವಾದ ಬಾಹುಗಳಿಂದ ಒಂದು ಮಹಾಕಲ್ಪವೃಕ್ಷವಾಗಿ ಸೇವೆಯನ್ನು ಕೊಟ್ಟದ್ದನ್ನು ಈರಿರಂಡು ಮಾಲ್ವರೈತ್ತೋಳ್ ಎಂತಾಳೆ. 2x2 ಎಂಬುದಾಗಿ ಆ 2ರಿಂದ ಗುಣಿಸಲ್ಪಟ್ಟ ಬಾಹುಗಳು. ಕಾರಣ ಅವನಿಗೆ ಏರ್ಪಟ್ಟಂತಹ ಆನಂದ. ಆ ಪರಮಾತ್ಮನ ಮಹದಾನಂದವನ್ನ ಕಲ್ಪಕತರು ಪಡೆಯುತ್ತಾರ್ಪೋಲ್ ಎನ್ನುತ್ತಾರೆ ಪೆರಿಯವಾಚಾನ್ ಪಿಳ್ಳೈ. ಕಲ್ಪಕ ವೃಕ್ಷ ಶಾಖೋಪಶಾಖೆಗಳಾಗಿ ಹರಡಿದ ರೀತಿಯಲ್ಲಿ ಪರಮಾತ್ಮ ಲೋಕದಲ್ಲಿರುವ ಸಮಸ್ತ ಜೀವಾತ್ಮಗಳನ್ನು ಕೂಡ ಆಲಿಂಗನ ಮಾಡುವಂತೆ ಸಹಸ್ರ ಬಾಹುಗಳಿಂದ ಆನಂದದಿಂದ ಕೂಡಿ ಆಂಡಾಳಳಿಗೆ ದರ್ಶನವನ್ನು ಕೊಟ್ಟ ಆ ಪರಮಾತ್ಮನನ್ನು ನೋಡಿ ಎಂಗುಂ ತಿರುವರುಳ್ ಪೆಟ್ಟು ಇನ್ಬುರುವರು ಎನ್ನುತ್ತಾಳೆ. ಅಂತಹ ಪರಮಾತ್ಮನ ದಿವ್ಯಾನುಗ್ರಹದಿಂದ ಎಲ್ಲ ಕಡೆಗಳಲ್ಲಿ ಎಲ್ಲರಿಗೆ ಏರ್ಪಡ್ತಕ್ಕಂತಹ ದಿವ್ಯಾನಂದವನ್ನು ಆಂಡಾಳ್ ವಂಗಕ್ಕಡಲ್ ಪಾಶುರದಲ್ಲಿ ನಿರೂಪಣೆ ಮಾಡಿದಳಲ್ಲವ. ಇಂತಹ ಅದ್ಭುತವಾದಂತಹ ಒಂದು ಗೋಪಿಕಾಭಾವದ ಅನುಸಂಧಾನ ಆಳ್ವಾರುಗಳಲ್ಲಿ ಒಬ್ಬಳೇ ಒಬ್ಬಳು ನಾರೀರತ್ನ ಸ್ತ್ರೀರತ್ನ ಆಂಡಾಳ್. ಪರಮಾತ್ಮನ ನಿರ್ಹೇತುಕವಾದ ಕೃಪಾಕಟಾಕ್ಷಕ್ಕೆ ಪಾತ್ರರಾಗಿ
ಜೀವಾತ್ಮಗಳಲ್ಲಿ ಪರಮಾತ್ಮ ಕೆಲವರನ್ನು ಆಯ್ಕೆ ಮಾಡಿ ಲೋಕದ ಹಿತದೃಷ್ಟಿಯಿಂದ ಅವರಿಗೆ ದಿವ್ಯಾನುಗ್ರಹವನ್ನು ಮಾಡಲಾಗಿ ಅಂಜು ಕುಡಿಕರು ಸಂತತಿಯಾಯ್ ಪಿಂಜಾಯ್ ಪಡುತ್ತಾಳೆ ಅಂಡಾಳೈ ಎಂಬಂತೆ ಆ 10 ಮಂದಿ ಆಳ್ವಾರಗಳ ಕುಲದಲ್ಲಿ ಒಂದೇ ಒಂದು ಸಂತತಿಯಾಗಿ ಒಬ್ಬಳು ಸ್ತ್ರೀರತ್ನವಾಗಿ ಅವತಾರವನ್ನು ಮಾಡಿದವಳು ಆಂಡಾಳ್. ಇನ್ನೋ ತಿರುವಾಡಿಪೂರಂ ಯಮಕ್ಕಾಹವನ್ನೋ ಆಂಡಾಳ್ ಅವತರಿತ್ತಾಳ್. ಕುನ್ನಾದ வாழ்வான வைகுந்த வான்போகம் ತನ್ನ ಇಗಂಡು ಆಳ್ವಾರ್ ತಿರುಮಗಳಾರಾಯ್ ಎನ್ನುತ್ತಾರೆ ಸ್ವಾಮಿ ಮಣವಾಳ ಮಾಮುನಿಗಳು ತಮ್ಮ ಉಪದೇಶ ರತ್ನಮಾಲೆ ದಿವ್ಯ ಗ್ರಂಥದಲ್ಲಿ. ಆ ತಿರುವಾಡಿಪುರಂ ದಿನ ಅವತರಿಸಿ ಪೆರಿಯಾಳ್ವಾರರ ತುಳಸಿ ವೃಕ್ಷದ ಕೆಳಗಡೆಯಲ್ಲಿ ವರಾಹ ಪರಮಾತ್ಮನಿಂದ ನೇಮನ ಮಾಡಲ್ಪಟ್ಟಂತಹ ಭೂಮಿ ವಿರಾಟ್ಟಿ ಪೆರಿಯಾಳ್ವಾರರ ನಂದವನದಲ್ಲಿ ತುಳಸಿ ವೃಕ್ಷದ ಕೆಳಗಡೆಯಲ್ಲಿ ಕರ್ಕಟೆ ಪೂರ್ವ ಫಲ್ಗುನ್ಯಾಂ ತುಳಸಿ ಕಾನನೋದ್ಭವಾಂ ಪಾಂಡ್ಯೆ ವಿಶ್ವಂಭರಾಂ ಗೋದಾಂ ಒಂದೇ ಶ್ರೀರಂಗನಾಯಕೀಂ ಎಂಬಂತೆ ಅಲ್ಲಿ ಅವತರಿಸಿ ಪೆರಿಯಾಳ್ವಾರರಿಂದ ಭಕ್ತಿಜ್ಞಾನ ವೈರಾಗ್ಯಗಳ ಪರಿಪೂರ್ಣತೆಯನ್ನು ಪಡೆದು ಪರಮಾತ್ಮನನ್ನಲ್ಲದೆ ಮತ್ತೊಬ್ಬರನ್ನ ನಾನು ಪಾಣಿಗ್ರಹಣ ಮಾಡಲಾರೆ ಎಂಬುದಾಗಿ ಒಂದು ಸಂಕಲ್ಪವನ್ನು ಮಾಡಿ ಆಂಡಾಳ್ ಆ ಪರಮಾತ್ಮನಿಗಾಗಿ ಗೋಪಿಕಾ ಭಾವನಾ ಪ್ರಕರ್ಷದಿಂದ ವ್ರತವನ್ನು ಅನುಸಂಧಾನ ಮಾಡುವುದಕ್ಕೆ ಪ್ರಾರಂಭ ಮಾಡಿದಂತಹ ಆ ಕಾಲ ಮಾರ್ಗಳಿ ತಿಂಗಳ್ ಮದಿನಿರೈಂದ ನನ್ನಾಳಾಲ್ ಎಂಬಂತೆ ಅದು ತಾನಾಗಿ ಧನುರ್ಮಾಸವಾಗಿ ಆಗಿತ್ತು. ಕಾಲವನ್ನು ನೋಡಿ ಇವರ ಅನುಸಂಧಾನವಲ್ಲ, ಇವರು ಕೃಷ್ಣಾನುಸಂಧಾನವನ್ನು ಪ್ರಾರಂಭ ಮಾಡಿದರು. ಆ ಸಮಯಕ್ಕೆ ಸರಿಯಾಗಿ ಮಾಸ ಪಕ್ಷ ದಿನ ಎಲ್ಲವೂ ತಾನಾಗಿ ಕೂಡಿ ಬಂದಂತಹ ಆ ಶುಭ ಮುಹೂರ್ತವನ್ನು ಆಂಡಾಳ್ ಮಾರ್ಗಳಿ ತಿಂಗಳ್ ಮದಿನಿರೈಂದ ನನ್ನಾಳಾಲ್ ಎಂಬುದಾಗಿ ಕೊಂಡಾಡುತ್ತಾ ಅಂತಹ ಕೃಷ್ಣಾನುಸಂಧಾನಕ್ಕಾಗಿ ಜೊತೆಗೂಡತಕ್ಕಂತಹ ಸಮಸ್ತ ಭಾಗವತೋತ್ತಮರಾದ ಕನ್ಯೆಯರನ್ನ ಪೋದುವೀರ್ ಪೋದುಮಿನೋ ಎಂಬುದಾಗಿ ಆಹ್ವಾನವನ್ನು ಮಾಡಿ ನಾರಾಯಣನೇ ನಮಕ್ಕೆ ಪರೆತರುವಾನ್ ಎಂಬಂತೆ ಪರಮಾತ್ಮನಲ್ಲಿ ಆಕಿಂಚನ್ಯ ಅನನ್ಯಗತಿತ್ವ ಪೂರ್ವಕವಾಗಿ ಶರಣಾಗತಿಯನ್ನು ಮಾಡಿ ಪರಮಾತ್ಮನಿಗೆ ಮೀಸಲಾಗಿ ಇರ್ತಕ್ಕಂತಹ ನಮಗೆ ಆ ಪುರುಷಾರ್ಥವನ್ನು ಕೊಡುವುದಕ್ಕಾಗಿಯೇ ಇರ್ತಕ್ಕಂತಹ ಆ ಪರಮಾತ್ಮನಾದ ನಾರಾಯಣ ಪರೈ ಪುರುಷಾರ್ಥವನ್ನು ಅನುಗ್ರಹ ಮಾಡುತ್ತಾನೆ ಎಂಬುದನ್ನು ದೇವಿ ಆಂಡಾಳ್ ಪ್ರಥಮ ಪಾಶುರದಲ್ಲಿ ನಿರೂಪಣೆ ಮಾಡಿ ಇಂತಹ ಆ ಕೃಷ್ಣಾನುಸಂಧಾನದಲ್ಲಿ ಯಾರು ತತ್ಪರರಾಗಿ ಇರ್ತಾರೆ ಅಂತಹ ಪರಮಾತ್ಮನಲ್ಲಿ ಆತ್ಮ ಸಮರ್ಪಣೆ ಮಾಡಿಕೊಂಡಿರತಕ್ಕಂತಹವರ ಲಕ್ಷಣಗಳೆಲ್ಲವನ್ನ ಶಯ್ಯಂ ಕೆಲಸಗಳು ಕೇಳಿರೋ ಎಂಬುದಾಗಿ ಕರ್ತವ್ಯಾಂಶಗಳೆಲ್ಲವನ್ನ ವೈಯತ್ತು ವಾಳ್ವೀರ್ಗಾಳ್ ಎಂಬ 2ನೇ ಪಾಶುರದಲ್ಲಿ ನಿರೂಪಣೆಯನ್ನು ಮಾಡಿ ತದನಂತರ ಆ ಭಾಗವತೋತ್ತಮರಿರುವ ನಾಡು ಸಮೃದ್ಧವಾಗಿ ಇರಬೇಕು. ಪರಮಾತ್ಮನಿಗೆ 2 ವಿಭೂತಿ, ಒಂದು ಲೀಲಾ ವಿಭೂತಿ ಮತ್ತೊಂದು ನಿತ್ಯ ವಿಭೂತಿಯಾದ ಪರಮಪದ. ಈ ಲೀಲಾ ವಿಭೂತಿ ಕೂಡ ಪರಮಾತ್ಮನ ದಿವ್ಯೈಶ್ವರ್ಯವಾದುದರಿಂದ ಈ ಲೋಕವೂ ಕೂಡ ಉಜ್ಜೀವಿಸಬೇಕು. ಶನ್ನೋ ಅಸ್ತು ದ್ವಿಪದೇ ಶನ್ ಚತುಷ್ಪದೇ ಎಂಬಂತೆ ಲೋಕದಲ್ಲಿ ಇರ್ತಕ್ಕಂತಹ ಎಲ್ಲವೂ ಶಾಂತವಾಗಿರಬೇಕು, ಎಲ್ಲವೂ ಸುಭಿಕ್ಷವಾಗಿರಬೇಕು. ಆಪಶಾಂತಿ ಓಷಧಯ ಶಾಂತಿ ಪೃಥ್ವಿ ಶಾಂತಿ ಎಲ್ಲವೂ ಕೂಡ ಶಾಂತವಾಗಿರಬೇಕು. ಅಶ್ವಶಾಂತಿ ಅಜಶಾಂತಿ ಬ್ರಾಹ್ಮಣ ಶಾಂತಿ ಎಲ್ಲವೂ ಕೂಡ ಪರಮ ಆನಂದದಿಂದ ಶಾಂತವಾಗಿ ಸುಭಿಕ್ಷವಾಗಿ ಇರಬೇಕು ಎಂಬುದಾಗಿ